ಹಲೋ ಎವ್ರಿವನ್. ನಿನ್ನೆ ಸಾಯಂಕಾಲ ತಂದಿರೋ ತರಕಾರಿ ಎಲ್ಲ ಹಾಗೆ ಇತ್ತು ಒಂದೇ ಕವರಲ್ಲಿ. ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ಅಡುಗೆನ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಗಿನ ತಿಂಡಿಗೆ ಫ್ರೈಡ್ ರೈಸ್ ಮಾಡಿದ್ದೆ. ಇದು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದವ್ರು ಹೋಗಿ ಚೆಕ್ ಮಾಡಿ. ನೋಡಿ, ನನ್ನ ಮಗ ತಿಂದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಫ್ರೈಡ್ ರೈಸ್ನ. ಅವನು ಆಟಾಡ್ಕೊಂಡು ತಿಂತಾಯಿದ್ದಾನೆ. ಇವತ್ತು ನನ್ನ ಮಗುಗೆ ಸ್ನ್ಯಾಕ್ಸ್ ಬನಾನಾ ರೆಡಿ ಮಾಡ್ತಾಯಿದ್ದೀನಿ. ಇವು ಊರಿಂದ ತಂದಿರೋ ಪುಟ್ಟು ಬನಾನಾಸು, ನಮ್ಮ ಗಿಡದಲ್ಲಿ ಬೆಳೆದಿರೋದು. ಸ್ಪೂನ್ನ ನಾನು ಅವನಿಗೆ ಕಂಪಲ್ಸರಿ ಇಡ್ತೀನಿ. ಸ್ಪೂನ್ ಇರಲಿಲ್ಲ ಅಂದರೆ ಬಂದು ಕೇಳ್ತಾನೆ, ಯಾಕೆ ಮಮ್ಮಿ ನನಗೆ ಸ್ಪೂನೇ ಇಟ್ಟಿಲ್ಲ ನೀನು ಅಂತ. ಇನ್ನೊಂದು ವಿಚಾರ ಹೇಳಬೇಕು ಒಂದು ಬಾಟ್ಲು ಬಗ್ಗೆ. ಇದು ಸಿಪ್ ಬಾಟಿಲು, ಸ್ಟೀಲ್ ಬಾಟಿಲು. ನಾನು ಟಾಪ್ ಮಾಡೆಲ್ ತೊಗೊಂಡಿದ್ದು. ಈ ಥರ ನೋಡಿ, ಸಿಪ್ ಮಾಡೋದಕ್ಕೆ ಮಕ್ಕಳಿಗೆ ಮುಂದೆ ಇದೆ. ಒಳಗಡೆ ಒಂದು ಪೈಪ್ ಇರುತ್ತೆ. ಸ್ವಲ್ಪ ಎಲ್ಲ ಮುರಿದಾಕೊಂಡ್ಬಿಟ್ಟಿದ್ದಾನೆ ಮುಂದೆ ಇರೋದು. ಚೆನ್ನಾಗಿರುತ್ತೆ ಮಕ್ಕಳು ಕುಡಿಯೋದಕ್ಕೆ ಎಲ್ಲದಕ್ಕೂ. ಏನು ಎತ್ತಬೇಕು ಪೂರ್ತಿ ಅನ್ನೋದೇನಿಲ್ಲ, ಸುಮ್ಮನೆ ಜಸ್ಟ್ ಹಿಂಗೆ ಕೈಗೆ ಹಿಡ್ಕೊಂಡು ಇಳ್ಕೊಂಡ್ರೆ ಬಂದುಬಿಡುತ್ತೆ ನೀರು. ಮತ್ತು ನಮ್ಮ ಮನೆಯವ್ರ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಅವರಿಗೆ ಇವತ್ತು ಫ್ರೈಡ್ ರೈಸ್ ಮಾಡಿದ್ನಲ್ಲ, ಅದನ್ನೇ ಹಾಕ್ಬಿಟ್ಟು ಆನಿಯನ್ ಕೊಟ್ಬಿಟ್ಟಿದ್ದೀನಿ 2. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಪ್ಯಾಕ್ ಮಾಡ್ತೀನಿ, ಬಿಕಾಸ್ ಅವರು ರಾತ್ರಿ ನೈಟ್ 8 o'clock ಆಗಿಬಿಡುತ್ತೆ ಬರೋದು. ಸೊ ಟಮ್ಮಿ ಫುಲ್ಲಾಗಿರಲಿ ಅಂತ ಅಷ್ಟೇ. ಅವರಿಬ್ರಿಗೆ ಬಾಯ್ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಮನೆಯವರು ಹೋಗೋ ದಾರಿಯಲ್ಲಿ ಹಂಗೆ ಸ್ಕೂಲಿಗೆ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ತಾರೆ. ಅವ್ರು ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ 12:30 ಆಯಿತು. ಮತ್ತು ಅವನ್ನ ಸ್ಕೂಲಿಂದ ಕರ್ಕೊಂಡ್ಬಂದೆ. ಅವನಿಗೆ ಹೋಮ್ವರ್ಕ್ ಮಾಡಿಸ್ತಿದ್ದೀನಿ. ಡಾಲ್ಫಿನ್ ಅದೆಲ್ಲ ಓರಲ್ಲಿದೆ ಹೇಳು ಅಂತ ಕೇಳ್ತಾಯಿದ್ದೀನಿ. ಅವನಿಗೆ ಹೇಳೋದಕ್ಕೆ ಬರ್ತಿಲ್ಲ, ಕೈ ಬರ್ತಿಲ್ಲ. ಡಾಲ್ಫಿನ್ ಒಂದು ಹೇಳ್ತಿದ್ದಾನೆ. ಅದಾದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಕೂತ್ಕೊಂಡಿದ್ದೀವಿ. ನಾನು ಅವನ್ನ ಮಾತಾಡಿಸ್ತಿದ್ದೀನಿ. ಮೇಡಮ್ ಏನು ಹೇಳಿದ್ರು ಸ್ಕೂಲಲ್ಲಿ ಅಂತ. ಅವ್ನಿಗೇನೋ ನೆನಪಿರೋದನ್ನೇ ಹೇಳ್ತಾನೆ, ಒಂದೊಂದು ದಿನ ಏನೂ ಹೇಳಲ್ಲ. ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ, ನಾನು ಬನಾನ ಎಲ್ಲ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತಾರೆ ಅಷ್ಟೇ. ಮಕ್ಕಳಂತೂ ಎಷ್ಟು ಬೇಗ ದೊಡ್ಡವರಾಗ್ತಾರಲ್ವ. ನನ್ನ ಮಗ ಇಷ್ಟಿದ್ದ, ಆಗಲೇ ಸ್ಕೂಲ್ಗೆ ಹೋಗೋಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ನನಗಂತೂ ನಂಬೋಕ್ಕೆ ಆಗಲ್ಲ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು, ಬಾಯ್.